ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮೋ ಜ್ಞಾನೇನ ಇವ ಪರಂಪದಂ ಯಾಂತಿ ತಸ್ಮಾದ್ ವಿರಕ್ತ ಸನ್ ಜ್ಞಾನಮೇವ ಸಮಾಶ್ರಯೇತ್. ಇದು 3ನೇ ಅಧ್ಯಾಯದ 1ನೇ ಶ್ಲೋಕ, ಅದರ ಮತ್ತು 2ನೇ ಶ್ಲೋಕದ ಪೂರ್ವಾರ್ಧ. ಈಗ ತೃತೀಯಾಧ್ಯಾಯದ ಪ್ರಥಮ ಪಾದವನ್ನು ನಾವು ನೋಡಬೇಕು ಅಣುಭಾಷ್ಯದಲ್ಲಿ. ಅದರ 1.5 ಶ್ಲೋಕಗಳನ್ನು ಮೊದಲು ನೋಡಿದ್ದೀವಿ. ತತ್ವಮಂಜರಿಯಲ್ಲಿ ಏವ ಮುಕ್ತ ದಿಶಾ ಅಂತ ಹೀಗೆ ಅದನ್ನು ವಿವರಿಸ್ತಾ ಇದ್ದಾರೆ. ನಿಮ್ಮ ಪುಸ್ತಕದಲ್ಲಿ ಏವ ಮುಕ್ತ ದಿಶಾ ಅಂತ ಹ್ರಸ್ವ ಇದ್ದರೆ ಅದು ಸರಿಯಲ್ಲ. ಏವ ಮುಕ್ತ ದಿಶಾ ಹೀಗೆ ಹಿಂದೆ ಹೇಳಿದಂತೆ, ಏವ ಮುಕ್ತ ದಿಶಾ ಹಿಂದೆ ಹೇಳಿದಂತೆ ಈ ವಿಷ್ಣುವು ನಿರ್ದುಷ್ಟನಾಗಿದ್ದಾನೆ, ದೋಷರಹಿತನಾಗಿದ್ದಾನೆ ಮತ್ತು ಅನಂತ ಗುಣವುಳ್ಳವನಾಗಿದ್ದಾನೆ. ದೋಷರಹಿತವಾದ ಅನಂತ ಗುಣವುಳ್ಳವನಾಗಿದ್ದಾನೆ ಅಂತಾದರೆ ಕಿಂ ಮಯಾ ಕಾರ್ಯಂ, ನಾನೇನು ಮಾಡಬೇಕಾಗಿದೆ ಅದಕ್ಕೆ? ಮುಂದೆ ನಮಗಿದು ಹೇಗೆ ಸಂಬದ್ಧ ಅಂತ ಒಂದು ಪ್ರಶ್ನೆ ನಾವು ಬರಬಹುದು. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಇತಿ ಅಧಿಕಾರಿಣ ಶಂಕಾಯಾಮ್, ಇತಿ ಅಧಿಕಾರಿಯಾದವನಿಗೆ ಶಂಕೆ ಬರಬಹುದು. ಅನಧಿಕಾರಿಗಳಾದವರಿಗೆ ಇದು ಸಂಬಂಧವೇ ಇಲ್ಲ. ಇದು ನಾವೇನು ತೊಗೊಂಡು ಮಾಡ್ಬೇಕು, ಇವನು ಬೇಡ ಬೇಡ ಅಂದ್ಬಿಡ್ತಾರವ್ರು. ಅಧಿಕಾರಿಗಳಾದವರು ಸರಿ ಅವನು ಹೀಗಾಗಿದ್ದಾನೆ, ಅವನನ್ನು ಪಡಿಲಿಕ್ಕೆ ನಾವೇನು ಮಾಡಬೇಕು? 2 ಧ್ವನಿ ಇದೆ ಅಲ್ಲಿ. ಅನಧಿಕಾರಿಗಳಿಗೆ ನಮ್ಗಿದು ಬೇಡ ಬೇಡ, ಇದ್ರ ಕೊಡವೆ ಅಂತ ನಮಗೇನಾಗಬೇಕಾಗಿದೆ. ಅಧಿಕಾರಿಗಳಾದವರು ಸರಿ ಮುಂದೆ ನಮ್ಮ ಕರ್ತವ್ಯ ಏನಿದ್ರ ಬಗ್ಗೆ, ಆ ಭಗವಂತ ಹಾಗಿದ್ದಾನೆ ಅಂತ ಆದ್ಮೇಲೆ ನಾವು ಅದ್ರ ಬಗ್ಗೆ ಮಾಡಬೇಕಾದ್ದೇನಿದೆ ಅಂತ ಒಂದು ಈಗ ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾರೆ, ಭಗವಂತನ ಪ್ರೀತಿಯಿಂದಲೇ ಮುಕ್ತಿ ಆಗೋದು. ಹೀಗೆ ಮುಕ್ತಿಗೆ ಹೇತುವಾದಂತಹದ್ದು ಭಗವಂತನ ಪ್ರೀತಿ. ಆ ಪ್ರೀತಿಯ ಸಂಪಾದನೆಗಾಗಿ ಸಾಧನಗಳನ್ನು ನೀನು ಮಾಡಬೇಕು. ಶ್ರವಣ, ಮನನ, ಧ್ಯಾನ, ಧರ್ಮಾಚರಣ ಮೊದಲಾದ ಸಾಧನಗಳನ್ನು ನೀನು ಅನುಷ್ಠಾನಕ್ಕೆ ತರಬೇಕು ಅಂತ ಅವನಿಗೆ ಉಪದೇಶ, ಸಾಧಕನಿಗೆ. ಇತಿ ಭಾವೇನ, ಇದು ಅಭಿಪ್ರಾಯ. ಈ ಒಂದು ಅಭಿಪ್ರಾಯವನ್ನು ಇಟ್ಕೊಂಡು ಸಾಧನ ವಿಚಾರಾರ್ಥ ಅಯಂ ಅಧ್ಯಾಯ ಇತಿ ಭಾಷ್ಯಾತ್ಯುಕ್ತಂ. ಭಾಷ್ಯಾತ್ ವ್ಯಕ್ತಂ, ನೀನು ಸಾಧನವನ್ನು ಮಾಡಬೇಕಾಗಿದೆ. ಗೀತಾ ಪ್ರಸ್ಥಾನದಲ್ಲಿ ಬಂದಿರುವ ಒಂದು ಮಾತು ನನಗೆ ಪ್ರಾಸಂಗಿಕವಾಗಿ ನೆನಪಿಗೆ ಬರ್ತದೆ. ಅನಾದಿ ಯೋಗ್ಯತಾ ಭೇದಾತ್ ಪುಂಸಾಂ ದರ್ಶನ ಸಾಧನಂ ನಾನೈವ. ಈ ಜೀವರು ಅನಂತ ಜೀವರಿದ್ದಾರೆ, ಅವರೆಲ್ಲಿಗೂ ಕೂಡ ಅನಾದಿಯಾದಂತಹ ಯೋಗ್ಯತಾ ಇದೆ. ಹೀಗೆ ಅನಾದಿಯಾದಂತಹ ಯೋಗ್ಯತಾ ಇರುವುದರಿಂದ ಅವರ ದರ್ಶನ ಸಾಧನವೂ ಕೂಡ ನಾನಾ ಇದೆ. ಭಗವಂತನನ್ನು ಅವರು ಕಾಣಲಿಕ್ಕೆ ಯಾವ ಮಾರ್ಗವನ್ನು ಅನುಸರಿಸಬೇಕು ಅಂತನ್ನುವುದು ಕೂಡ ಭಿನ್ನ ಭಿನ್ನವಾಗಿಯೇ ಇದೆ. ಆತ್ಮಾವಾರೇ ದ್ರಷ್ಟವ್ಯ, ಶ್ರೋತವ್ಯೋ, ಮಂತವ್ಯೋ, ನಿಧಿಧ್ಯಾಸಿತವ್ಯ ಅಂತ ಹೇಳಿಬಿಟ್ಟ ಮಾತ್ರಕ್ಕೆ ಪ್ರತಿಯೊಬ್ಬರಿಗೂ ಒಂದೇ ರೀತಿಯಾದ ದರ್ಶನವೂ ಇಲ್ಲ, ಒಂದೇ ರೀತಿಯಾದ ಫಲವೂ ಇಲ್ಲ. ಅದಕ್ಕಾಗಿ ಅವರೆಲ್ಲರೂ ಹೇಗೆ ಸಾಧನೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ಬೇಕಾಗ್ತದೆ. ಬೇರೆ ಬೇರೆ ಯೋಗ್ಯತೆ ಇದ್ದವರಿಗೆ ಬೇರೆ ಬೇರೆ ಸಾಧನೆಯನ್ನು ತಿಳಿಸ್ಕೊಡ್ಬೇಕಾಗ್ತದೆ. ಅದಕ್ಕಾಗಿ ಈ ಅಧ್ಯಾಯ ಹೊರಟಿದೆ, ಸಾಧನಾಧ್ಯಾಯ ಅಂತ. ಇದು ನಾವು ಭಾಷ್ಯದಿಂದ ತಿಳಿದು ಬರುವಂತಹ ವಿಷಯ. ಮೊದಲನೇ ಪಾದದಲ್ಲಿ ಏನ್ ಮಾಡ್ತಾರೆ? ಈ ಸಾಧನಾಧ್ಯಾಯದಲ್ಲಿ ಒಟ್ಟು 4 ಪಾದಗಳಿವೆ. ಅದರಲ್ಲಿ ಮೊದಲನೇ ಪಾದದಲ್ಲಿ ಹೇಳುವಂಥ ವಿಷಯ ಏನು ಅಂತ ಅನ್ನೋದನ್ನ ಈಗ ಮೊದಲು ನಾವು ಗಮನಿಸ್ಬೇಕು. ಗತಿ ಆಗತಿ ಸ್ವರ್ಗ ನರಕ ಗರ್ಭವಾಸಾದಿ ಸ್ವರೂಪಸ್ಯೈವ ಮುಕ್ತ್ಯ. ಇಲ್ಲಿ ಹೇಳಿರುವುದೇನೆಂದ್ರೆ, ಗತಿ ಆಗತಿ, ಈ ಜೀವ ಹೇಗೆ ಹೋಗ್ತಾನೆ, ಹೇಗೆ ಬರ್ತಾನೆ, ಮತ್ತೆ ಅವನ ಸ್ವರ್ಗವಾಸ ಮತ್ತೆ ನರಕವಾಸ ಇತ್ಯಾದಿಗಳನ್ನ ವಿವರಿಸಿದ್ದಾರೆ. ಇದರಿಂದ ಇದು ನಮಗೆ ಇಲ್ಲಿ ಹೇಗೆ ಸಂಬಂಧ? ಪರಮಾತ್ಮನಿಗೂ ಅದಕ್ಕೂ ಏನು ಸಂಬಂಧ ಇದೆ? ನಮ್ಮ ಸಾಧನಕ್ಕೂ ಅದಕ್ಕೂ ಏನು ಸಂಬಂಧ ಇದೆ?
ಗರ್ಭವಾಸಾದಿಗಳ ನಿರೂಪಣೆಯಿಂದ ನಮಗೇನಾಗಬೇಕಾಗಿದೆ? ಮುಕ್ತಿ ಹೇತು ಈಶ ಪ್ರೀತಿ ಸಾಧನಸ್ಯ ಅನುಕ್ತೆ. ಮುಕ್ತಿಗೆ ಕಾರಣವಾದ್ದು ಭಗವಂತನ ಪ್ರೀತಿ. ಅದಕ್ಕೆ ಸಾಧನವಾಗಿ ನಾವು ಅನುಷ್ಠಾನಗಳನ್ನು ಮಾಡಬೇಕು. ಆ ಅನುಷ್ಠಾನಗಳನ್ನೇನು ಹೇಳಲಿಲ್ಲ ಇಲ್ಲಿ ಮೊದಲನೇ ಪಾದದಲ್ಲಿ. ಅನುಕ್ತೆ ಅದು ಹೇಳಿಲ್ಲ. ಆದ್ರಿಂದ ಕಥಮಸ್ಯ ಪಾದಸ್ಯ ಏತದಧ್ಯಾಯೇ ಅಂತರ್ಗತಿ. ಆದ್ರಿಂದ ಈ ಸಾಧನಾಧ್ಯಾಯದಲ್ಲಿ ಈ ಪಾದವನ್ನು ನೀವು ಸೇರಿಸಿರುವುದು ಹೇಗೆ ಯುಕ್ತ ಅಂತ ಒಂದು ಪ್ರಶ್ನೆ. ಚೋದ್ಯ ಅಂದ್ರೆ ಪ್ರಶ್ನೆ. ಆ ಪ್ರಶ್ನವನ್ನು ಪರಿಹರಿಸಲಿಕ್ಕಾಗಿ ಚೋದ್ಯ ನಿರಾಸಾಯ ಫಲತಃ ಅಂತರ್ಭಾವ ಉಕ್ತಿಪರತೆಯ, ನಾವೀಗ ಹೇಳ್ತಿರುವಂತಹ ಈ ಮೊದಲನೇ ಅಧ್ಯಾಯ ಏನಿದೆ, ಇದು ಈ ಅಧ್ಯಾಯದಲ್ಲಿ ಸೇರಿಸಲ್ಪಟ್ಟದ್ದು, ಅಧ್ಯಾಯದ ಮೊದಲ ಪಾದವಾಗಿ ಸೇರಿಸಲ್ಪಟ್ಟದ್ದು ಉಚಿತವೇ ಆಗಿದೆ. ಯಾಕೆಂದ್ರೆ ಫಲತಃ ಅಂತರ್ಭಾವ ಉಕ್ತ್ಯ, ಇದರ ಫಲವನ್ನು ನಾವು ಗಮನಿಸಿದ್ರೆ, ಈ ಮೊದಲನೇ ಅಧ್ಯಾಯದ ಫಲವನ್ನು ಗಮನಿಸಿದ್ರೆ ಅದು ಈ ಅಧ್ಯಾಯದಲ್ಲಿ ಅಂತರ್ಗತ ಅಂತ ಗೊತ್ತಾಗ್ತದೆ. ಈ ಅಧ್ಯಾಯದಲ್ಲಿ ಬರುವ ವಿಷಯಗಳು ಕೂಡ ಮುಕ್ತಿ ಸಾಧನವಾದ ಭಗವಂತನ ಪ್ರಸಾದಕ್ಕೆ ಸಾಧನ ಆಗಿರೋದ್ರಿಂದ ಅಂತ ಅರ್ಥ. ಅನುವಾದದಲ್ಲಿ ಒಂದು ಗಮನಿಸಬೇಕು. ಕೆ.ಟಿ. ಪಾಂಡುರಂಗಾಚಾರ್ಯ ಅನುವಾದದಲ್ಲಿ ಫಲತಃ ಆದ್ಮೇಲೆ ಒಂದು ಕ್ವಶನ್ ಮಾರ್ಕ್ ಇದೆ. ಸೇರಿಸಿದ್ದು ಹೇಗೆ ಸಂಗತವಾಗುತ್ತದೆ ಎಂಬ ಶಂಕೆಯನ್ನು ಫಲತಃ ಕ್ವಶನ್ ಮಾರ್ಕ್ ಇದೆ. ಕ್ವಶನ್ ಮಾರ್ಕ್ ಇರಬಾರ್ದಲ್ಲಿ ಇದ್ರೆ ಈಕ್ವಲ್ ಟು ಮಾರ್ಕ್ ಇರಬೇಕು. ಇದ್ದೇ ಹೋದ್ರೆ ಅದು ಏನ್ ಬೇಡ. ಫಲತಃ ಅಂತ ಅನ್ನೋದಕ್ಕೆ ಅರ್ಥ ಏನಂದ್ರೆ, ಇಲ್ಲಿ ಹೇಳಿರುವಂತಹ ವಿಷಯಗಳು ಮುಕ್ತಿ ಸಾಧನವಾದ ಭಗವತ್ ಪ್ರಸಾದಕ್ಕೆ ಸಾಧನ ಆಗಿದೆ. ಬಹಳಷ್ಟು ವಿಷಯಗಳನ್ನ ಸಾಧಕ ತಿಳ್ಕೋಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ ಬಂದಿರುವಂತಹ ವಿಷಯಗಳು ಭಗವತ್ ಪ್ರಸಾದಕ್ಕೆ ಸಾಧನ ಅಲ್ಲ ಅಂತ ನೀವು ಅದನ್ನ ನಿರ್ಲಕ್ಷಿಸುವಂತಿಲ್ಲ. ಏಕಂಚ ತತ್ವತೋ ವೇತ್ತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್ ಅಂತ ಸ್ಕಂದ ಪುರಾಣದ ಮಾತೊಂದನ್ನು ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಉಚ್ಚರಿಸ್ತಾರೆ. ಒಂದು ಸಂಗತಿ, ಯಾವುದೋ ಒಂದು ಸಂಗತಿ ನಮಗೆ ತಿಳಿಬೇಕಾದ್ರೂ ಕೂಡ ಸರ್ವಜ್ಞನಾದವನಿಗೆ ಮಾತ್ರ ಅದು ಸಾಧ್ಯ. ನಾವೆಲ್ಲರೂ ಆ ಮಟ್ಟಿನಲ್ಲಿ ಸರ್ವಜ್ಞರಾಗೋದು ಅಂತ ಅರ್ಥ ಅಲ್ಲ. ಪೂರ್ಣವಾದ ತತ್ರ ಅಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣೇಯ ಬಗೆ, ನಮಗಿದು ಗೊತ್ತಿದೆ. ಅನುವ್ಯಾಖ್ಯಾನದಲ್ಲಿ ಮಾತು ಬಂದಿದೆ. ಸಂಪೂರ್ಣವಾದ ಸರ್ವಜ್ಞತ್ವ ಅಂತ ಅನ್ನೋದು ಚತುರ್ಮುಖ ಬ್ರಹ್ಮನಿಗೆ. ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿರಿಷ್ಯತೆ ಅಂತ. ಉಳಿದವರೆಲ್ಲರಿಗೂ ಕೂಡ ಯಥಾಯೋಗಂ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಸರ್ವಜ್ಞತ್ವ ಬರಬೇಕು. ಆ ಸರ್ವಜ್ಞತ್ವ ಬರದೆ ಹೋದ್ರೆ ಸಂಧ್ಯಾವಂದನೆ, ದೇವ್ರ ಪೂಜೆ ಮೊದಲಾದ ಧಾರ್ಮಿಕ ಕ್ರಿಯೆಗಳಿವೆ, ರಿಚುವಲ್ಸ್, ಅದರದ್ದು ಪೂರ್ಣ ಜ್ಞಾನ ಆಗೋದಿಲ್ಲ. ಮತ್ತೆ ಧರ್ಮದ ಕೆಲವು ವ್ಯಾಲ್ಯೂಸ್ ಅಂತ ಇರ್ತಾವಲ್ಲ, ಧಾರ್ಮಿಕ ಜೀವನದ ಮೌಲ್ಯಗಳು, ಅಹಿಂಸಾ, ಆರ್ಜವ ಇತ್ಯಾದಿಗಳು. ಧರ್ಮಕ್ಕೆ ಎರಡು ಮುಖ ಯಾವತ್ತೂ ಕೂಡ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಮುಕ್ತಿ ಆಗ್ಬೇಕಾದ್ರೆ ಭಗವಂತನ ಪ್ರೀತಿ ಆಗ್ಬೇಕು. ಆ ಭಗವಂತನ ಪ್ರೀತಿ ಆಗ್ಬೇಕಾದ್ರೆ ಎರಡು ಕೆಲಸ. ಧರ್ಮವನ್ನು ಆಚರಿಸಬೇಕು, ಮತ್ತೆ ಅಂತಃಕರಣವನ್ನು ಶುದ್ಧ ಮಾಡಿಕೊಂಡು ಜ್ಞಾನ ಪಡ್ಕೋಬೇಕು. ಅದರಿಂದ ಭಗವಂತನ ಪ್ರೀತಿ. ಕರ್ಮಣಾತ್ ತ್ವಧಮ ಪ್ರೋಕ್ತಃ ಪ್ರಸಾದ ಶ್ರವಣಾದಿಭಿ ಮಧ್ಯಮೋ ಜ್ಞಾನ ಸಂಪತ್ಯ ಪ್ರಸಾದಸ್ತು ಉತ್ತಮೋ ಮತಃ ಅಂತ ಬ್ರಹ್ಮಸೂತ್ರ ಭಾಷ್ಯದ ಆರಂಭದಲ್ಲಿ ಬಂದಿದೆ ಶ್ಲೋಕ. ಕರ್ಮ, ನಮಗೆ ಭಗವಂತನ ಪ್ರೀತಿ ಆಗ್ಬೇಕಲ್ಲ, ಅದು ಹೇಗೆಂದ್ರೆ ಕರ್ಮಾಚರಣೆ ಮಾಡಿದ್ರಿಂದ ಭಗವಂತನ ಅಧಮ ಪ್ರೀತಿ, ಥರ್ಡ್ ಗ್ರೇಡ್ ಪ್ರೀತಿ. ಶ್ರವಣಾದಿಗಳನ್ನು ಮಾಡಿದ್ರಿಂದ ಸೆಕೆಂಡ್ ಗ್ರೇಡ್ ಪ್ರೀತಿ. ಅದು ಆಶ್ಚರ್ಯ ಅನಿಸ್ತದೆ. ಶ್ರವಣಾದಿಗಳನ್ನು ಮಾಡಿದ್ರೆ ಸೆಕೆಂಡ್ ಗ್ರೇಡ್ ಪ್ರೀತಿ ಹೇಗೆ ಅಂತ ನಮ್ಗೆ ಆಶ್ಚರ್ಯ ಅನಿಸ್ತದೆ. ಅದು ತಾತ್ಪರ್ಯ ಹೀಗಿದೆ: ಶ್ರವಣಾದಿಗಳನ್ನು ಮಾಡಿದ್ರಿ, ಆದ್ರೆ ಅದರಿಂದ ಬರಬೇಕಾದ ಸರಿಯಾದ ಜ್ಞಾನ ಬರಲಿಲ್ಲ. ಆದ್ರೆ ಬರೇ ಕರ್ಮದಲ್ಲಿ ನೀವು ಆಸಕ್ತರಾಗಲಿಲ್ಲ, ಶ್ರವಣಾದಿಗಳನ್ನು ಮಾಡಿದ್ರಿ ಆದ್ರೂ ಬರಲಿಲ್ಲ. ಅದರಿಂದ ಅದು ಸೆಕೆಂಡ್ ಗ್ರೇಡ್ ಪ್ರೀತಿ ಭಗವಂತನಿಗೆ. ಶ್ರವಣ ಮನನ ಧ್ಯಾನಾದಿಗಳನ್ನು ಮಾಡಿ ಸರಿಯಾದ ಜ್ಞಾನವನ್ನೇ ಸಂಪಾದನೆ ಮಾಡಲಿಕ್ಕೆ ನೀವು ಸಫಲರಾದ್ರೆ ಜ್ಞಾನ ಸಂಪತ್ಯ ಪ್ರಸಾದಸ್ತು ಉತ್ತಮೋ ಮತಃ ಅಂತ. ಆದ್ರಿಂದ ಮನುಷ್ಯ ಕರ್ಮಾಚರಣೆಯನ್ನು ಮಾಡಬೇಕು, ಜ್ಞಾನ ಸಂಪಾದಿಸಬೇಕು. ಈ ಕರ್ಮ ಧರ್ಮ ಅಂದ್ರೆ ಏನು, ಯಾವುದನ್ನು ಆಚರಿಸಬೇಕು ಅಂತ ಅನ್ನೋದಕ್ಕೆ ನಮಗೆ ಧರ್ಮದ ಜ್ಞಾನ ಆಗ್ಬೇಕಲ್ಲ.
ಮತ್ತೆ ಜ್ಞಾನ ಸಂಪಾದನೆ ಅಷ್ಟು ಸುಲಭ ಅಲ್ಲ. ಇದಕ್ಕೆಲ್ಲದಕ್ಕೂ ಕೂಡ ಒಂದು ತತ್ವವನ್ನು ತಿಳಿಯಬೇಕು ಅಂದರೆ ಸರ್ವಜ್ಞನಾಗದೆ ಸಾಧ್ಯ ಇಲ್ಲ ಅಂತ ಶಾಸ್ತ್ರ ಎಚ್ಚರಿಸಿದೆ. ಆದ್ರಿಂದ ಯಾವುದೋ ಶಾಸ್ತ್ರದ ಒಂದು ಮುಖ ನಾವು ತಿಳ್ಕೊಂಡು ಬಿಡ್ತೀವಿ ಅನ್ನುವಂತಿಲ್ಲ. ನಾವೇನೇನು ತಿಳಿಬೇಕು ಅದೆಲ್ಲ ತಿಳಿಲೇಬೇಕು. ಇನ್ನೊಬ್ರು ಏನೇನು ತಿಳಿಬೇಕಾಗಿದೆಯೋ ಅದನ್ನೆಲ್ಲ ನಾವು ತಿಳಿಬೇಕಾಗಿಲ್ಲ. ಕನಿಷ್ಠ ಪಕ್ಷ ನಾವೇನು ತಿಳಿಬೇಕಾಗಿದೆಯೋ ಅದನ್ನು ನಾವು ತಿಳಿಬೇಕು. ಅದನ್ನು ತಿಳಿದ ಹೋದ್ರೆ ನಮಗೆ ಮುಕ್ತಿ ಇಲ್ಲ. ನಾವು ಯಾವ ಕೆಲವು ಸೂಕ್ಷ್ಮಗಳನ್ನು ತಿಳಿಬೇಕಾಗಿದೆ ಅದನ್ನು ಇನ್ನೊಬ್ರು ತಿಳಿದ ಹೋದ್ರೆ ಅವ್ರಿಗೆ ಮುಕ್ತಿ ಇಲ್ಲ ಅಂತಿಲ್ಲ. ಅವ್ರ ಮುಕ್ತಿ ಬೇರೆ, ನಮ್ಮ ಮುಕ್ತಿ ಬೇರೆ, ಹೀಗೆಲ್ಲರಿಗೂ ಇದೆ. ಮತ್ತು ಅದರಲ್ಲಿ ಯೋಗ್ಯತಾ ಭೇದ ಬೇರೆ ಇದೆ. ಆದ್ರಿಂದ ಇಲ್ಲಿ ಬರೆಯುವ ವಿಷಯಗಳನ್ನು ಕೂಡ ಸಾಧಕ ತಿಳ್ಕೊಳ್ಳೇಬೇಕಾಗ್ತದೆ. ಅವು ಕೂಡ ಭಗವಂತನ ಪ್ರೀತಿಗೆ ಸಾಧನ ಆಗ್ತವೆ. ಆದ್ರಿಂದ ಇಲ್ಲಿ ಸೇರಿಸಿದ್ದು ತಪ್ಪೇನಲ್ಲ. ಫಲತಃ ಅದರ ಫಲವನ್ನು ಗಮನಿಸಿದರೆ ಅಂತರ್ಭಾವ ಉಕ್ತಿ ಫಲದ ದೃಷ್ಟಿಯಿಂದ ಈ ಅಧ್ಯಾಯದಲ್ಲಿ ಈ ಪಾದ ಅಂತರ್ಗತವಾಗಿದೆ. ಅದನ್ನು ತಸ್ಮಾತ್ ವಿರಕ್ತಸ್ಸನ್ ಜ್ಞಾನಮೇವ ಸಮಾಶ್ರಯೇತ್. ಇದು ಅಂತಿಮ ಅಲ್ಲಿ ತಸ್ಮಾತ್ ವಿರಕ್ತಸ್ಸನ್ ಜ್ಞಾನಮೇವ ಸಮಾಶ್ರಯೇತ್ ಅಂತ ಕೊನೆಗೆ ಬರುವ ವಾಕ್ಯ, 3ನೇ ಅಧ್ಯಾಯದ ಕೊನೆಗೆ ಬರುವ ವಾಕ್ಯ, 3ನೇ ಪಾದದ ಯಾತಿ ಕೊನೆಗಲ್ಲ, 2ನೇ ಶ್ಲೋಕದಲ್ಲಿ ಶುಭೇನ ಕರ್ಮಣ ಸ್ವರ್ಗಂ ನೆರೆಯಂಚ ವಿಕರ್ಮಣ. ಸತ್ಕರ್ಮದಿಂದ ಸ್ವರ್ಗ, ನೆರೆ ಮತ್ತೆ ದುಷ್ಟಕರ್ಮದಿಂದ ನರಕ, ಮಿಥ್ಯಾಜ್ಞಾನದಿಂದ ತಮೋಲೋಕ, ಜ್ಞಾನದಿಂದಲೇ ಸದ್ಗತಿ. ಆದ್ರಿಂದ ವಿರಕ್ತನಾಗಿ ಜ್ಞಾನವನ್ನೇ ಪಡ್ಕೋಬೇಕು ಅಂತ ಅಂತಿಮ ಭಾಷ್ಯ ಅಂತಿದೆ ನೋಡಿ. ಅದು ಅಂತಿಮ ಭಾಷ್ಯ ಅಂತ ಅನ್ನೋದನ್ನ ಇಟ್ಕೊಂಡು ಆ ಪಾದ 3ನೇ ಅಧ್ಯಾಯದ ಕೊನೆಗೆ ಬರ್ತದೆ ಅಂತ ಹೇಳಿಬಿಟ್ಟೆ ನಾನು. ಅಂತಿಮ ಭಾಷ್ಯ ಅಂದ್ರೆ ಆಮೇಲೆ ಬರುವ ಭಾಷ್ಯ ಅಂತ ಇಷ್ಟೇ ಅರ್ಥ. ಅದೇನು ಅಂತಿಮ ಏನಲ್ಲ ಅದು ಅಂತ ಹೀಗೆ ಅದನ್ನ ತಿಳ್ಕೋಬಹುದು ನಾವು. ಅಲ್ಲಿರೋದನ್ನ ಅಂತಿಮ ಭಾಷ್ಯ ಮುಂದೆ ಬರುವುದನ್ನ ಆದೋ ಆಕರ್ಷ ಯೋಜ್ಯಂ, ಆ ಮೊದಲೇ ಅದನ್ನ ಸೆಳೆದುಕೊಂಡು ಅದನ್ನು ಇಲ್ಲಿ ನಾವು ಅರ್ಥೈಸ್ಕೊಳ್ಳುವ ಪ್ರಯತ್ನ ಮಾಡಬೇಕು. ಆದ್ರಿಂದ ಕಿಮ್ಮಯ ಕಾರ್ಯಂ ಅಂತ ಅಧಿಕಾರಿ ಕೇಳಿದ್ನಲ್ಲ, ಸರಿ ಭಗವಂತನ ಬಗ್ಗೆ ಪ್ರತಿಪಾದನೆ ಮಾಡಿದ್ರಿ, ನಾನೇನ್ರಿ ಮಾಡಬೇಕು ಅಂದ್ರೆ ಜ್ಞಾನಮೇವ ಸಮಾಶ್ರಯೇ, ಜ್ಞಾನವನ್ನೇ ಪಡೆಯಲಿಕ್ಕೆ ಪ್ರಯತ್ನ ಪಡು ಅಂತ ಸಾಧಕನಾದವನಿಗೆ ಅವನ ಕರ್ತವ್ಯದ ಬಗ್ಗೆ ಹೇಳಿದಂತಾಯ್ತು. ಅದಕ್ಕಾಗಿ ಅದನ್ನಲ್ಲಿ ಸೆಳೆದುಕೊಳ್ಬೇಕು ಅಂತ ಅದ್ರ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.